ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಲಚ್ಚು ಸುಂದಲಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿಲ್ಲಿ ಒಂದು ಮಿಕ್ಸಿ ಬೌಲಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೀನಿ. ಇಲ್ಲಿ 1 ಉಂಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 8ರಿಂದ 10 ಎಸಳು, ಈರುಳ್ಳಿ ಒಂದು ಅರ್ಧ ಕಪ್ಪಷ್ಟು ಹಾಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ಹಾಗೆ 2ರಿಂದ 3 ಸ್ಪೂನಷ್ಟು ಕಡಲೆಕಾಳು ಬೀಜನ ಹಾಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಒಂದು 2 ಪೀಸ್ ಹಾಕೊಂಡಿದ್ದೀನಿ. ಹಾಗೆ ಹುಳಿ ಟೊಮೊಟೊ ಇರುವಂತಹದ್ದು 2 ಹಾಕೊಂಡಿದ್ದೀನಿ. ಇದನ್ನ ನುಣ್ಣಗಾಗೋವರೆಗೂ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ನೋಡಿ, ಈ ತರ ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಕ್ಕೆ ನಾನಿಲ್ಲಿ ಒಂದು ಪ್ಯಾನ್ನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈ ಬದನೆಕಾಯಿಯ ರೆಸಿಪಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಹಾಗಾಗಿ ಒಂದು 3/4 ಕಪ್ಪಷ್ಟು ಹಾಕೊಳ್ಳಿ. ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ. ಅಂದರೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಅರ್ಧ ಈರುಳ್ಳಿ ಆದರೆ ಸಾಕು, ಅರ್ಧ ಬಟ್ಲಷ್ಟು. ನೋಡಿ, ಬದನೆಕಾಯಿನ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕೋಬೇಕು. ಈ ಥರ ಒಂದರಲ್ಲಿ 4 ಭಾಗನ ಮಾಡ್ಕೋಬೇಕು. ಬಿಡಿ ಮಾಡ್ಕೋಬಾರ್ದು, ಒಂದರಲ್ಲೇ ಜಾಯಿಂಟ್ ಇರಬೇಕು. ಆಮೇಲೆ ಇದಕ್ಕೆ 2 ಸ್ಪೂನಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಹಾಕಿರುವಂಥ ಈರುಳ್ಳಿಗೆ. ಅದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ. ಈ ಥರ ಒಗ್ಗರಣೆಲೆ ಖಾರದ ಪುಡಿ ಹಾಕೋದ್ರಿಂದ ಕಲರ್ ಕೂಡ ರೆಡ್ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಎಣ್ಣೆಲೆ ಹಾಕೊಂಡಿದ್ದೀನಿ. ಇವಾಗ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಬದನೆಕಾಯಿನ ಒಗ್ಗರಣೆಗೆ ಹಾಕೋಬೇಕು. ಅಂದರೆ ನಾವು ಹಾಕಿರುವಂಥ ಖಾರದ ಪುಡಿಲ ಹಾಕೋಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು 1/4 ಸ್ಪೂನಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಈಗ ಬದನೆಕಾಯಿ ಎಲ್ಲ ಉಪ್ಪು ಖಾರದಲ್ಲೇ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈಗ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ಕಡಿಮೆ ಬೇಕು ಅನ್ನೋರು ಕಾಯಿ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಅಂದರೆ ಒಂದು 2-3 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. 2 ಟೈಮ್ ಊಟಕ್ಕೆ ಆಗೋಷ್ಟು ಬೇಕು ಅಂದರೆ 1 ಕಪ್ಪಷ್ಟು ಕಾಯಿ ಹಾಕೋಬೇಕು. ಮಸಾಲೆನ ಸ್ವಲ್ಪ ಕುದಿಸ್ಕೋಬೇಕು. ಒಂದು 2 ನಿಮಿಷ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ತೀನಿ ನಾನು. ನೋಡಿ, ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಆವಾಗ ಮಸಾಲೆ ಕೂಡ ಬೆಂದಿರುತ್ತೆ. ನಾವು ಬದನೆಕಾಯಿ ಒಳಗಡೆ ಮಸಾಲೆ ತುಂಬಿ ಮಾಡೋಷ್ಟು ಟೈಮ್ ಇಲ್ಲ ಅಂದಾಗ ಈ ಥರ ಸಡನ್ನಾಗಿ ಕೂಡ ಮಾಡ್ಕೋಬೋದು. 1-2 ನಿಮಿಷ ಈ ಥರ ಫ್ರೈ ಆಗೋಕ್ಕೆ ಬಿಟ್ಟರೆ ಬದನೆಕಾಯಿ ಒಳಗಡೆ ಮಸಾಲೆ ಕೂಡ ತುಂಬಾ ಚೆನ್ನಾಗಿ ಹೀರಿಕೊಂಡಿರುತ್ತೆ. ಇವಾಗ ಇದನ್ನು ಒಂದ್ಸತಿ ಕಲಿಸ್ಕೊಂಡು ಇದಕ್ಕೆ 1-2 ಗ್ಲಾಸಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ಯಾಕಂದರೆ ಬದನೆಕಾಯಿ ಬೇಯೋಕ್ಕೆ 1-2 ಗ್ಲಾಸಷ್ಟು ನೀರು ಬೇಕು. ಇದನ್ನು ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಒಂದು 10 ನಿಮಿಷದ ತನಕ ಬೇಯಿಸ್ಕೋಬೇಕು. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷದ ತನಕ ಬಿಡ್ತೀನಿ. ನೋಡಿ, ಇವಾಗ 10 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿದ್ದೀನಿ. ಬದನೆಕಾಯಿ ಕೂಡ ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ. ಬದನೆಕಾಯಿ ಬೆಂದಿರೋದು ನಿಮಗೆ ಗೊತ್ತಾಗಿಲ್ಲ ಅಂದರೆ ಆ ಬದನೆಕಾಯಿದು ತುಂಬಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಅಮ್ಮಕ್ಬಿಟ್ಟು ನೋಡಿದಾಗ ಬದನೆಕಾಯಿ ತುಂಬು ಸೀಳುತ್ತೆ, ಆವಾಗ ಅದು ಬೆಂದಿದೆ ಅಂತ ಅರ್ಥ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಹುಚ್ಚೆಳ್ಳು ಪುಡಿ ಮಾಡಿಟ್ಕೊಂಡಿರೋಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿಟ್ಟಿರೋದಿಲ್ಲ ಅಂದರೆ ಹುಚ್ಚೆಳ್ಳು ಮಿಕ್ಸಿಲೆ ನಾವೇನು ಮಸಾಲೆ ಹಾಕ್ತೀವಲ್ಲ ಅದ್ರ ಜೊತೆಗೆ ಹಾಕೋಬೋದು. ಇನ್ನು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇದೆರಡನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಹಾಕ್ಕೊಂಡು ತುಂಬ ಕುದಿಸೋ ಅವಶ್ಯಕತೆಯೂ ಇಲ್ಲ. ಇದನ್ನು ಹಾಕ್ಕೊಂಡು 1-2 ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೋಬೇಕು. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮೇಲೆ. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ಚಪಾತಿ, ರೊಟ್ಟಿ, ಅನ್ನಕ್ಕೆ ಯಾವುದ್ರ ಜೊತೆಗಾದರೂ ತಿನ್ಬೋದು.
ಅನ್ನ ಜೊತೆಗಂತೂ ಇನ್ನೂ ಸೂಪರಾಗಿರುತ್ತೆ. ಚಪಾತಿ ರೊಟ್ಟಿ ಜೊತೆಗೆ ತಿಂದರೆ ಇನ್ನೂ ಒಂದು ತಿಂತೀರಾ, ಅಷ್ಟು ಸೂಪರಾಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.